ವೆಬ್ ಲ್ಯಾಬ್ ಅಲ್ಲಿ ಫಸ್ಟ್ ಕ್ವಶನ್ ನಮಗೆ ಯಾವ್ದಿದೆ ಅಂತ ಅಂದ್ರೆ ಡೆವಲಪ್ ದ HTML ಪೇಜ್ ನೇಮ್ಡ್ ಆಸ್ ಮೈ ಫಸ್ಟ್ ವೆಬ್ ಪೇಜ್ ಅಂತ ಹೇಳಿ ನೇಮ್ ಬರಬೇಕು ಅಂತ ಅಂದ್ರೆ ಟೈಟಲ್ ಬಾರ್ ಅಲ್ಲಿ ನಮಗೆ ಮೈ ಫಸ್ಟ್ ವೆಬ್ ಪೇಜ್ ಅಂತ ನೇಮ್ ಬರಬೇಕು ಅಂಡ್ ದ ಫಾಲೋಯಿಂಗ್ ಟ್ಯಾಗ್ಸ್ ವಿತ್ ರಿಲೆವೆಂಟ್ ಕಂಟೆಂಟ್ ಅಂದ್ರೆ ಸೆಟ್ ದ ಟೈಟಲ್ ಆಫ್ ದ ಪೇಜ್ ಆಸ್ ಮೈ ಫಸ್ಟ್ ವೆಬ್ ಪೇಜ್. ಟೈಟಲ್ ಅನ್ನ ನಾವೇನಂತ ಕೊಡ್ಬೇಕು, ಮೈ ಫಸ್ಟ್ ವೆಬ್ ಪೇಜ್ ಅಂತ ಹೇಳಿ. ವಿತ್ ಇನ್ ದ ಬಾಡಿ ಯೂಸಸ್ ದ ಫಾಲೋಯಿಂಗ್ ಟ್ಯಾಗ್ಸ್. ಬಾಡಿ ಒಳಗಡೆ ಅಂದ್ರೆ ಈಗ ಫಸ್ಟ್ ನಮಗೆ ಏನ್ ಬರುತ್ತೆ, HTML. ಅದ್ರೊಳಗಡೆ ಅಂದ್ರೆ ಡಾಕ್ ಟೈಪ್ HTML ಅಂತ ಹೇಳಿ ತಗೊಳ್ತೀವಿ. ಅದ್ರೊಳಗಡೆ ನಮಗೆ ಹೆಡ್ ಬರುತ್ತೆ, ಆಮೇಲೆ ಟೈಟಲ್, ಆಮೇಲೆ ಹೆಡ್ ನ ಕ್ಲೋಸ್ ಮಾಡಿ ಬಾಡಿ ಒಳಗಡೆ ಫಾಲೋಯಿಂಗ್ ಟ್ಯಾಗ್ಸ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಇದಾರೆ. ಮೂವಿಂಗ್ ಟೆಕ್ಸ್ಟ್ ಇರಬೇಕು, ಬೇಸಿಕ್ HTML ಟ್ಯಾಗ್ಸ್ ಅಂತ. ಡಿಫ್ರೆಂಟ್ ಹೆಡ್ಡಿಂಗ್ ಟ್ಯಾಗ್ಸ್ ಇರಬೇಕು, H1 to H6. ಪ್ಯಾರಾಗ್ರಾಫ್ಸ್ ಇರಬೇಕು, ಹಾರಿಜೆಂಟಲ್ ಲೈನ್, ಲೈನ್ ಬ್ರೇಕ್, ಬ್ಲಾಕ್ ಕ್ಯೂ, ಬ್ಲಾಕ್ ಕೋಟ್, ಪ್ರೀ ಟ್ಯಾಗ್ ಅಂಡ್ ಡಿಫ್ರೆಂಟ್ ಲಾಜಿಕಲ್ ಸ್ಟೈಲ್. ಅಂದ್ರೆ ಬ್ಲಾಕ್ ಅಂದ್ರೆ ಬೋಲ್ಡಿಗೆ ಬರುವ ಟ್ಯಾಗ್, ಆಮೇಲೆ ಅಂಡರ್ಲೈನ್, ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್, ಇಟಾಲಿಕ್ಸ್ ಅಲ್ಲಿ ಇನ್ನು ಬೇರೆ ಬೇರೆ ಡಿಫ್ರೆಂಟ್ ಲಾಜಿಕಲ್ ಸ್ಟೈಲ್ಸ್ ನೋಡ್ತಾ ಹೋಗೋಣ. ಫಸ್ಟ್ ನಮಗೆ ಏನಂತ ಹೇಳಿ ಬರ್ಬೇಕು, ಮೈ ಫಸ್ಟ್ ವೆಬ್ ಪೇಜ್ ಅಲ್ವಾ. ಡಾಕ್ ಟೈಪ್ HTML. ಅದ್ರ ಒಳಗಡೆ ನಮಗೆ ಏನಿರುತ್ತೆ, ಹೆಡ್. ನೆಕ್ಸ್ಟ್ ಟೈಟಲ್ ಏನಂತ, ಈ ಏನ್ ಟೈಟಲ್ ನ ಕೊಡ್ತೀವಲ್ವಾ, ಇದು ನಮಗೆ ಟೈಟಲ್ ಬಾರ್ ಅಲ್ಲಿ ಇರುತ್ತೆ. ಟೈಟಲ್ ಏನಂತ ಇರಬೇಕು, ಮೈ ಫಸ್ಟ್ ವೆಬ್ ಪೇಜ್, ಮೈ ಫಸ್ಟ್ ವೆಬ್ ಪೇಜ್ ಅಂತ ಹೇಳಿ ಇರಬೇಕು ಅಂತ ಹೇಳಿದರೆ. ನೆಕ್ಸ್ಟ್ ಟೈಟಲ್ ಆದ್ಮೇಲೆ ನಾವು ಏನು ಸ್ಟೈಲ್ಸ್ ಅಪ್ಲೈ ಮಾಡಲ್ಲ ಫಸ್ಟ್ ಪ್ರೋಗ್ರಾಮಿಗೆ, ಅದಕ್ಕೆ ಸ್ಟೈಲ್ಸ್ ಏನಾದ್ರು ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಟೈಟಲ್ ಅನ್ನ ನೆಕ್ಸ್ಟ್ ಅಲ್ಲಿ ನಾವು ಸ್ಟೈಲ್ಸ್ ಅನ್ನ ಬರಿತಾ ಹೋಗ್ಬೇಕು. ಈಗ ಬಾಡಿ ಒಳಗಡೆ ಡಿಫ್ರೆಂಟ್ ಟ್ಯಾಗ್ಸ್ ಅನ್ನ ಯೂಸ್ ಮಾಡಿ ಅಂತ ಹೇಳಿದಾರಲ್ವಾ, ಅದಕ್ಕೆ ನಾವು ಹೆಡ್ಡಿನ ಕೆಳಗಡೆ ಬಾಡಿನ ಓಪನ್ ಮಾಡೋಣ. ಬಾಡಿ ಒಳಗಡೆ ಈಗ ಮೂವಿಂಗ್ ಟೆಕ್ಸ್ಟ್ ಇರಬೇಕು ಅಂತ ಹೇಳಿದರೆ, ಬೇಸಿಕ್ HTML ಟ್ಯಾಗ್ ಅಂತ. ಈಗ ಒಂದು ಟೆಕ್ಸ್ಟ್ ಮೂವ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಮಾರ್ಕ್ ಯು ಅನ್ನೋ ಟ್ಯಾಗ್ ಅನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಏನಂತ ಇರಬೇಕು, ಬೇಸಿಕ್ HTML ಟ್ಯಾಗ್ಸ್ ಅಂತ ಬರೋದಿಕ್ಕೆ ಹೇಳಿದ್ದಾರೆ. ಇದು ಮೂವಿಂಗ್ ಟೆಕ್ಸ್ಟ್ ಆಯ್ತು, ಫಸ್ಟ್ ಒಂದ್ ಆಯ್ತು. ನೆಕ್ಸ್ಟ್ ಡಿಫ್ರೆಂಟ್ ಹೆಡ್ಡಿಂಗ್ ಟ್ಯಾಗ್ಸ್. ಈಗ ನಾವು ಜಸ್ಟ್ H1 ಇಂದ H6 ತನಕ ಕೊಡೋಣ. ಹೆಡ್ಡಿಂಗ್ 1, ಹೆಡ್ಡಿಂಗ್ 2 ಅಂತಾನೆ ಹೇಳಿ ಕೊಡ್ತಾ ಹೋಗೋಣ. ಹೆಡ್ಡಿಂಗ್ 1 ಇದನ್ನ ನಾವು ಏನ್ ಮಾಡೋಣ ಅಂತಂದ್ರೆ ಕಾಪಿ ಮಾಡೋಣ. ನೆಕ್ಸ್ಟ್ ಇಲ್ಲಿ ಚೇಂಜ್ ಮಾಡ್ತಾ ಹೋಗೋಣ, 2 ಅಲ್ವಾ. ಇದು ಹೆಡ್ಡಿಂಗ್ 2 ಆಯ್ತು. ನೆಕ್ಸ್ಟ್ ಹೆಡ್ಡಿಂಗ್ 3ಗೆ, ನೆಕ್ಸ್ಟ್ ಇದು 4. ಆದ್ರೆ ಹೆಡ್ಡಿಂಗ್ 1, 2, 3, 4 ಆ ತರ ಕೊಡ್ತಾ ಇದೀವಲ್ವಾ, ಅದ್ರ ಬದಲು ನಾವು ಏನಂತನಾದ್ರೂ ಆ ಹೆಡ್ಡಿಂಗ್ 1, 2 ಅಲ್ಲಿ ಕೊಡ್ತಾ ಹೋಗ್ಬೋದು. ಆ ವೆಬ್ ಲ್ಯಾಬ್ ಆ ತರ ಥರ್ಸ್ಡೇ, ಫ್ರೈಡೇ ಏನಾದ್ರೂ ಕೊಡ್ಬೋದು. ಈಗ ನಾವು 6 ಹೆಡ್ಡಿಂಗ್ ತೋರ್ಸೋದಿಕ್ಕೋಸ್ಕರ ಈ ತರ ಮಾಡಿದ್ರು ಕೂಡ ಫುಲ್ ಮಾರ್ಕ್ಸೇ ಬರುತ್ತೆ. 6 ಹೆಡ್ಡಿಂಗ್ಸ್ ನ ತೋರ್ಸೋದು. ನೆಕ್ಸ್ಟ್ ಈಗ ಪ್ಯಾರಾಗ್ರಾಫ್. ಈಗ ನಾವು ಸಪ್ರೇಟ್ ಆಗಿ ತೋರಿಸ್ಬೋದು. ಈಗ ಒಂದು ಪ್ಯಾರಾಗ್ರಾಫ್ ಬರೆದು ಇದನ್ನ ಪ್ಯಾರಾಗ್ರಾಫ್ ಅಂತ ಹೇಳ್ತೀವಿ, ಆ ತರನಾದ್ರೂ ತೋರಿಸ್ಬೋದು. ಅಥವಾ ಒಂದೇ ಪ್ಯಾರಾಗ್ರಾಫ್ ಅಲ್ಲಿ ನೀವು ಲೈನ್ ಬ್ರೇಕ್, ಬ್ಲಾಕ್ ಕೋಟ್, ಅಂದ್ರೆ ಸಾರಿ ಬ್ಲಾಕ್ ಕೋಟ್ ತೋರ್ಸೋದಿಕ್ಕೆ ಆಗೋದಿಲ್ಲ. ಬ್ಲಾಕ್ ಕೋಟ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೀನಿ. ಆ ಲಾಜಿಕಲ್ ಸ್ಟೈಲ್ಸ್ ನ ಒಂದೇ ಪ್ಯಾರಾಗ್ರಾಫ್ ಅಲ್ಲಿ ತೋರಿಸ್ಬೋದು. ಈಗ ನಾವು ಯಾವ ತರ ಮಾಡೋಣ ಅಂತಂದ್ರೆ ಒಂದು ಪ್ಯಾರಾಗ್ರಾಫ್ ನ ಬರೆಯೋಣ. ನೆಕ್ಸ್ಟ್ ಬ್ಲಾಕ್ ಔಟ್ ಪ್ರೀ ಟ್ಯಾಗ್ ಆದ್ಮೇಲೆ ಇನ್ನೊಂದು ಪ್ಯಾರಾಗ್ರಾಫ್ ಅಲ್ಲಿ ಎಲ್ಲಾ ಲಾಜಿಕಲ್ ಸ್ಟೈಲ್ಸ್ ಅಪ್ಲೈ ಮಾಡೋಣ. ಫಸ್ಟ್ ಈ ಪ್ಯಾರಾಗ್ರಾಫ್ ಅಲ್ಲಿ ಈ ತರ ಏನಾದ್ರೂ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೀವು ಏನಾದ್ರೂ ಕೊಡ್ಬಹುದು. ನೆಕ್ಸ್ಟ್ ಈಗ ಬ್ಲಾಕ್ ಔಟ್ ಕೊಡೋಣ. ಬ್ಲಾಕ್ ಔಟ್ ಅಲ್ಲಿ
ಈಗ ಬ್ಲಾಕ್ಔಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈಗ ಪ್ಯಾರಾಗ್ರಾಫ್ ಅಲ್ಲಿ ಏನಾದ್ರೂ ಆಸ್ ಇಟ್ ಈಸ್ ನಾವು ಪ್ಯಾರಾಗ್ರಾಫ್ ಬರಿತಾ ಹೋಗ್ಬೋದು. ಬ್ಲಾಕ್ಔಟ್ ಅಂತ ಹೇಳಿದ್ರೆ ಈಗ ಇಟ್ ಈಸ್ ಡಿಫರ್ ಫ್ರಮ್ ದ ಟ್ಯಾಕ್ಸ್. ಬೇರೆ ಟ್ಯಾಕ್ಸ್‌ಕ್ಕಿಂತ ಹೋಲಿಕೆ ಮಾಡಿದ್ರೆ ಇದೇನಾಗಿರುತ್ತೆ, ಡಿಫರ್ ಆಗಿರುತ್ತೆ. ಯಾವ ರೀತಿ ಅಂತ ಅಂದ್ರೆ, ಈಗ ನಾವು ಯಾವ್ದಾದ್ರು ಬುಕ್ಕಿಂದ ಯಾವ್ದಾದ್ರು ಒಂದು ಕೋಟ್ ಸಜೆಸ್ಟ್ ಮಾಡಿ ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ ಅದನ್ನ ಬ್ಲಾಕ್ ಕೋಟಲ್ಲಿ ಬರಿತೀವಿ. ವಿಚ್ ಇಸ್ ಡಿಫರ್ ಫ್ರಮ್ ಅದರ್ ಟ್ಯಾಕ್ಸ್ ಇಂದ ಡಿಫರ್ ಆಗಿರುತ್ತೆ. ಈಗ ನಾವು ಬೇರೆದನ್ನ ರೆಫರ್ ಮಾಡಿ ಯೂಸ್ ಮಾಡ್ತಾ ಇದೀವಿ. ಯಾವ್ದಾದ್ರು ಒಂದು ಬೇರೆ ಬುಕ್ಕಿಂದ, ಯಾವ್ದಾದ್ರು ಬೇರೆ ಪ್ಯಾರಾಗ್ರಾಫ್ ಇಂದ ತಗೊಳ್ತಾ ಇದೀವಿ ಆ ಲೈನನ್ನ ಅಂತ ಹೇಳಿದ್ರೆ ಅದನ್ನ ಬ್ಲಾಕ್ ಕೋಟಲ್ಲಿ ಬರಿತೀವಿ. ಆಯ್ತಾ? ನೆಕ್ಸ್ಟ್ ಈಗ ಪ್ರೀ ಟ್ಯಾಗ್. ಈಗ ಪ್ರೋಗ್ರಾಮ್ ಈಗ ಪ್ಯಾರಾಗ್ರಾಫ್‌ಗೂ ಮತ್ತೆ ಪ್ರೀ ಟ್ಯಾಗ್‌ಗೂ ಇರೋ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಈಗ ಪ್ಯಾರಾಗ್ರಾಫ್ ಅಲ್ಲಿ ನಾನು ಇಲ್ಲಿ ದಿಸ್ ಇಸ್ ದ ಟ್ಯುಟೋರಿಯಲ್ ಫಾರ್ ವೆಬ್ ಪ್ರೋಗ್ರಾಮ್ ಅಂತ ಹೇಳಿ ಬರ್ದಿದ್ದೀನಲ್ವಾ? ಈಗ ನಾನು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಆ, ನೆಕ್ಸ್ಟ್ ಲೈನ್ ಅಥವಾ ಏನೇ ಒಂದು ಈಗ ಸ್ಪೇಸ್ ಇಲ್ಲಿ ನಾನು ಇಷ್ಟು ಸ್ಪೇಸ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಾನು ಆಸ್ ಇಟ್ ಈಸ್ ಪ್ರೀ ಟ್ಯಾಗ್ ಅಲ್ಲಿ ಯಾವ ರೀತಿ ನಾನು ಚೇಂಜಸ್ ಮಾಡ್ತೀನೋ ಅದೇ ರೀತಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಎಲ್ಲಿ? ಆ ವೆಬ್ ಪೇಜಲ್ಲಿ. ನಮ್ಮ ವೆಬ್ ಪೇಜಲ್ಲಿ ನಾನು ಇಲ್ಲಿ ಯಾವ ರೀತಿ ಚೇಂಜಸ್ ಮಾಡ್ತಾ ಇರ್ತೀನೋ, ಅದೇ ರೀತಿಯಲ್ಲಿ ಚೇಂಜ್ ಆಗುತ್ತೆ. ಅದೇ ಪ್ಯಾರಾಗ್ರಾಫಲ್ಲಿ ನಾನು ಏನೇ ಚೇಂಜಸ್ ಮಾಡಬೇಕು, ಈಗ ಇಲ್ಲಿ ನೆಕ್ಸ್ಟ್ ಲೈನಿಗೆ ಹೋಗಿದ್ದೀನಿ ಅಂತಂದ್ರೆ ಔಟ್‌ಪುಟ್ಟಲ್ಲಿ ಆಸ್ ಇಟ್ ಈಸ್ ನೆಕ್ಸ್ಟ್ ಲೈನ್ ಬರುತ್ತೆ. ಅದೇ ನಾನು ಪ್ಯಾರಾಗ್ರಾಫಲ್ಲಿ ಟೈಪ್ ಮಾಡಿದ್ರೆ ಆಸ್ ಇಟ್ ಈಸ್ ಬರೋದಿಲ್ಲ. ಏನಕ್ಕೆ ಅಂತಂದ್ರೆ, ಇಲ್ಲಿ ಪ್ರತಿಯೊಂದಕ್ಕೂ ನಾನು ನೆಕ್ಸ್ಟ್ ಲೈನ್ ಬರಬೇಕು ಅಂತಂದ್ರೆ ಬಿ-ಆರ್ ಕೊಡಬೇಕು. ಅಂದ್ರೆ ಬ್ರೇಕ್, ಲೈನ್ ಬ್ರೇಕ್ ಆ ರೀತಿ ಕೊಟ್ಟು ನಾನು ನೆಕ್ಸ್ಟ್ ಲೈನಿಗೆ ಬರಬೇಕು. ಅದೇ ಡಿಫರೆನ್ಸ್ ಪ್ರೀ ಟ್ಯಾಗಿಗೂ ಮತ್ತೆ ಪ್ಯಾರಾಗ್ರಾಫಿಗೂ. ಆಯ್ತಾ? ಈಗ ನೆಕ್ಸ್ಟ್ ನಮಗೆ ಪ್ರೀ ಟ್ಯಾಗ್ ಆಯ್ತು, ಬ್ಲಾಕ್ಔಟ್ ಆಯ್ತು, ಪ್ಯಾರಾಗ್ರಾಫ್, ಹೆಡ್ಡಿಂಗ್ಸ್ ಅಂಡ್ ಮೂವಿಂಗ್ ಟೆಕ್ಸ್ಟ್ ಆಯ್ತು. ಈಗ ಲಾಜಿಕಲ್ ಸ್ಟೈಲನ್ನ ನಾವು ಒಂದೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೋಡ್ತಾ ಹೋಗೋಣ. ಏನಾದ್ರೂ ಪ್ಯಾರಾಗ್ರಾಫ್ ಕೊಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಲೈನಿಗೆ ಬರಬೇಕು ಅಂತಂದ್ರೆ ಬ್ರೇಕ್‌ನ ಹಾಕಿದ್ರೆ ಆಯ್ತು. ಬ್ರೇಕ್‌ನ ಹಾಕ್ತಾ ಇದೀನಿ ಅಂತಂದ್ರೆ ನೆಕ್ಸ್ಟ್ ಲೈನಿಗೆ ಅವಾಗ ಲೈನ್ ಬ್ರೇಕ್ ಕೂಡ ಒಂದಿತ್ತಲ್ವಾ ಅದು ಆಯ್ತು. ಈಗ ಹಾರಿಜಾಂಟಲ್ ಲೈನ್ ಅಂತ ಹೇಳ್ತಾರಲ್ವಾ, ಇದ್ರ ಕೆಳಗಡೆ ನಾವು ಹೆಚ್-ಆರ್ ಅಂತ ಕೊಡೋಣ. ಅಲ್ಲಿಗೆ ಹಾರಿಜಾಂಟಲ್ ಲೈನು ಕೂಡ ಆಯ್ತು. ಲೈನ್ ಬ್ರೇಕು ಕೂಡ ಆಯ್ತು. ಈಗ ನೆಕ್ಸ್ಟ್ ನಾವು ಲಾಜಿಕಲ್ ಸ್ಟೈಲ್ಸ್‌ನ ಅಪ್ಲೈ ಮಾಡ್ತಾ ಹೋಗೋಣ. ಆ, ಫಸ್ಟ್ ಅಂಡರ್‌ಲೈನ್, ಬೋಲ್ಡ್ ಆ ರೀತಿ ಮಾಡೋಣ. ಏನಾದ್ರೂ ಕೊಡ್ತಾ ಹೋಗೋಣ. ಈಗ ಸೂಪರ್ ಸ್ಕ್ರಿಪ್ಟ್, ಸಬ್‌ಸ್ಕ್ರಿಪ್ಟ್‌ನ ಈಗ ಫಿಫ್ತ್ ಸೆಮ್ಮಲ್ಲಿ ಅಲ್ವಾ ಇದು ಬರೋದು. ಅದಕ್ಕೆ ಇಲ್ಲೂ ಒಂದು ಬ್ರೇಕ್ ಕೊಡೋಣ, ಲೈನ್ ಬ್ರೇಕ್. ಹ್ಮ್. ಸಬ್‌ಸ್ಕ್ರಿಪ್ಟ್ ಅಲ್ಲಿ ನಾವು ಈ ರೀತಿ 5 ಅಂತ ಹೇಳ್ಕೊಳ್ಳೋಣ. ಫಿಫ್ತ್ ಟಿ ಹೆಚ್‌ಗೆ ಸೂಪರ್ ಸ್ಕ್ರಿಪ್ಟ್ ಅಲ್ಲಿ ಕೊಡೋದು.
ಆಯ್ತಾ? ಅಲ್ಲಿಗೆ ಎಲ್ಲದು ಆಗತ್ತೆ ನಮ್ದು ಸೂಪರ್ ಸ್ಕ್ರಿಪ್ಟ್, ಸಬ್‌ಸ್ಕ್ರಿಪ್ಟ್, ಪ್ಯಾರಾಗ್ರಾಫ್ ಇದಿಷ್ಟು ಆಯ್ತು. ಈಗ ಇದು ಯಾವ ರೀತಿ ಬರ್ತದೆ ಅಂತ ಹೇಳಿ ಔಟ್‌ಪುಟ್‌ನ ಚೆಕ್ ಮಾಡೋಣ. ಈಗ ಔಟ್‌ಪುಟ್‌ನ ಚೆಕ್ ಮಾಡೋಣ ನಾವು. ನೋಡಿ ಈ ರೀತಿ ಬರ್ತಾ ಇದೆ. ಬೇಸಿಕ್ HTML ಟ್ಯಾಗ್ ಅನ್ನೋದು ಏನಾಗ್ತಾ ಇದೆ, ನಮಗೆ ಮೂವಿಂಗ್ ಟೆಕ್ಸ್ಟ್ ಆಗಿ ಬರ್ತಾ ಇದೆ ಮಾರ್ಕ್ ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಹೆಡ್ಡಿಂಗ್ 1, ಹೆಡ್ಡಿಂಗ್ 2 ಇದ್ರೊಳಗಡೆ ಲಾರ್ಜೆಸ್ಟ್ ಆಗಿರುವಂತ ಹೆಡ್ಡಿಂಗ್ ಯಾವುದು? 1 ಹೆಡ್ಡಿಂಗ್ 1 ಇಸ್ ದ ಲಾರ್ಜ್, ಅಂದ್ರೆ ನಮಗೆ ಫಾಂಟ್ ಸೈಜ್ ಏನಾಗ್ತಿದೆ ಜಾಸ್ತಿ ಬರ್ತಾ ಇದೆ. ಹಾರಿಜೆಂಟಲ್ ಲೈನ್ ಕೂಡ ಬಂದಿದೆ. ಬ್ಲಾಕ್ ಔಟ್ ಅಂದ್ರೆ ನೋಡಿ ಇದನ್ನ ಹೇಳಿದ್ ನಾನು. ಇಲ್ಲಿ ನೋಡಿ ಪ್ರೀ ಟ್ಯಾಗ್ ನಾನು ಎಷ್ಟು ಸ್ಪೇಸ್ ಕೊಡ್ತಾ ಇದ್ದೀನಿ, ಯಾವ ರೀತಿ ಬ್ರೇಕ್ ಇಲ್ದಿದ್ದಂಗೆ ಬರಿತಾ ಇದ್ದೀನಿ, ಅದೆಲ್ಲ ಅಪ್ಲೈ ಆಗಿ ಪ್ರೀ ಟ್ಯಾಗ್ ಅಲ್ಲಿ ಬರ್ತಾ ಇದೆ. ಅದೇ ಇದ್ರೊಳಗಡೆ ನಾನು ನೆಕ್ಸ್ಟ್ ಲೈನ್ ಅಲ್ಲಿ ಬರ್ದಿ ತೋರಿಸ್ತೀನಿ, 1 ಮಿನಿಟ್. ಈಗ ಇಲ್ಲಿ ಕೂಡ ನಾನು ಸ್ಪೇಸ್ ಕೊಡ್ತಾ ಇದ್ದೀನಿ ಅಲ್ವಾ? ಇಲ್ಲಿ ಏನಾದ್ರೂ ಟುಡೇಸ್ ಏನಾದ್ರೂ ಕೊಡ್ತಾ ಇದೀನಿ, ಇದನ್ನ ಸೇವ್ ಮಾಡ್ತಾ ಇದೀನಿ. ಸೇವ್ ಮಾಡಿ ಈಗ ನೋಡೋಣ. ನೋಡ್ರಿ ಇಲ್ಲಿ ಏನಾಗ್ತದೆ, ನಾನು ನೆಕ್ಸ್ಟ್ ಲೈನ್ ಅಲ್ಲಿ ಬರ್ದಿದ್ದೀನಿ, ಆದ್ರೂ ಕೂಡ ಏನಾಗ್ತದೆ ಸಿಂಗಲ್ ಲೈನ್ ಅಲ್ಲಿ ಬರ್ತಾ ಇದೆ. ಈಗ BR ಕೊಡ್ತೀನಿ ಇಲ್ಲಿ. BR ಕೊಟ್ರೆ ಮಾತ್ರ ನಾನು ಏನ್ ಮಾಡ್ತೀನಿ, ಪ್ಯಾರಾಗ್ರಾಫ್ ಅಲ್ಲಿ ಚೇಂಜಸ್ ಮಾಡಿದ್ರೆ ಬರುತ್ತೆ. ಸೇವ್ ಕೊಟ್ಟು ಇಲ್ಲಿ ನೋಡಿ ಈಗ BR ಕೊಟ್ಟೆ. BR ಕೊಟ್ಟು ಆದ್ಮೇಲೆ ನನಗೆ ಏನಾಗ್ತದೆ, ಈ ರೀತಿ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ತಾ ಇದೆ, ಲೈನ್ ಬ್ರೇಕ್ ಆಗಿ. ಈಗ ನನಗೆ ಡಿಫ್ರೆನ್ಸ್ ಗೊತ್ತಾಯ್ತು, ಪ್ರೀ ಟ್ಯಾಗಿಗೂ ಮತ್ತೆ ಪ್ಯಾರಾಗ್ರಾಫಿಗೆ ಇರೋ ಡಿಫ್ರೆನ್ಸ್. ಆಯ್ತಾ? ಇಲ್ಲಿ ಸ್ಪೇಸ್ ಅನ್ನು ಕಡಿಮೆ, ಇಲ್ಲಿ ಯಾವ ರೀತಿ ಪ್ರೀ ಟ್ಯಾಗ್ ಅಲ್ಲಿ ನಾನು ಯಾವುದೇ ಲಾಜಿಕಲ್ ಸ್ಟೈಲ್ಸ್ ಬೇರೆದು ಯೂಸ್ ಮಾಡ್ದಿಲ್ದಿರೋ ರೀತಿ ಪ್ರೀ ಟ್ಯಾಗ್ ಅಲ್ಲಿ ನಾನು ಏನೇ ಚೇಂಜಸ್ ಮಾಡಿದ್ರು ಆಸ್ ಇಟ್ ಇಸ್ ನನಗೆ ಔಟ್‌ಪುಟ್ ಅಲ್ಲಿ ಶೋ ಆಗ್ತಾ ಇರುತ್ತೆ. ಆಯ್ತಾ? ಈಗ ಇಲ್ಲಿ ಸ್ಪೇಸ್ ನ ಕೊಡೋಣ. ಇದು ನೋಡಿ ಸೂಪರ್ ಸ್ಕ್ರಿಪ್ಟ್, ಸಬ್‌ಸ್ಕ್ರಿಪ್ಟ್ ಆಯ್ತು. ಇದು ನೆಕ್ಸ್ಟ್ ಲೈನಿಗೆ ಬರೋದು, ಇಟ್ಯಾಲಿಕ್ಸ್ ಅಲ್ಲಿ ಆಗೋದು. ಇಟಾಲಿಕ್ಸ್ ಒಂದು ನೋಡಿಲ್ಲ ಅಲ್ವಾ? ಅಂಡರ್‌ಲೈನ್ ಆಯ್ತು, ಬೋಲ್ಡ್ ಆಯ್ತು. ಇಟಾಲಿಕ್ ಅಲ್ಲಿ ಯಾವ್ದಾದ್ರು ಆ ಇಟಾಲಿಕಲ್ ಸುಮ್ನೆ ಏನಾದ್ರೂ ಕೊಡೋಣ. ಸುಮ್ನೆ ವೆಬ್ ಲ್ಯಾಬ್ ಅಂತಾನೆ ಹೇಳಿ ಕೊಡ್ತೀನಿ. ಇಲ್ಲೆಲ್ಲ ಸ್ಪೇಸ್ ಕೊಡೋಣ ಅಲ್ವಾ? ಹ್ಮ್. ಇಲ್ಲ ಯಾವ ತರನಾದ್ರೂ ಕೊಟ್ರೆ ಅದೇ ರೀತಿ ಬರುತ್ತೆ. ಈಗ ನೆಕ್ಸ್ಟ್ ಸ್ವಲ್ಪ ಚೇಂಜಸ್ ಹೇಳ್ಕೊಡ್ತೀನಿ ಎಕ್ಸ್ಟ್ರಾ. ಅಂದ್ರೆ ಇದು ಅವ್ರು ಒಂದೊಂದ್ಸತಿ ನಮಗೆ ಎಕ್ಸ್ಟರ್ನಲ್ಸ್ ಕೇಳಿದ್ರು ಕೇಳ್ಬೋದು, ಅಥವಾ ಇದು ಔಟ್ ಆಫ್ ಸಿಲೆಬಸ್ ಅಷ್ಟು ಕೇಳೋದಿಲ್ಲ. ಆದ್ರೂ ತಿಳ್ಕೊಂಡಿರೋಣ ಯಾವ ತರ ಅಂತ ಹೇಳಿ. ಈಗ ನೋಡಿ ಇದು ಇಟಾಲಿಕ್ಸ್ ಅಲ್ಲಿ ಆಗಿದೆ, ಅಂಡರ್ಲೈನ್ ಇದೆ, ಬೋಲ್ಡ್ ಅಲ್ಲಿ ಬಂದಿದೆ, ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಇದೆ. ಇದೇನಾಯ್ತು ಫಸ್ಟ್ ಪ್ರೋಗ್ರಾಮಿಗೆ ಇದಿಷ್ಟು. ಮೂವಿಂಗ್ ಟೆಕ್ಸ್ಟ್, ಹೆಡ್ಡಿಂಗ್ಸ್, ಪ್ಯಾರಾಗ್ರಾಫ್, ಹಾರಿಜೆಂಟಲ್ ಲೈನ್, ಬ್ಲಾಕ್ಔಟ್, ಪ್ರೀ ಟ್ಯಾಗ್, ಬೋಲ್ಡ್, ಅಂಡರ್ಲೈನ್ ಯೂಸ್ ಮಾಡಿದೀವಿ. ಇಟಾಲಿಕ್ಸ್ ಅಲ್ಲಿ ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಇದಿಷ್ಟು ಆಯ್ತಲ್ವಾ? ಈಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನೋಡೋಣ ಅಂದ್ರೆ, ಈಗ ಮಾರ್ಕ್ ಕ್ಯೂ ಇದೆ ಅಲ್ವಾ? ಇದ್ರದ್ದು ಅಮೌಂಟ್, ಸ್ಪೀಡಿನ ಅಮೌಂಟ್ ನಾವು ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಕ್ರಾಲ್ ಅಮೌಂಟ್ ಅಂತ ಹೇಳಿ ಬರುತ್ತೆ. ಸ್ಕ್ರಾಲ್ ಅಮೌಂಟ್ ಇದು ನಾನು 20 ಕೊಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ 20 ಕೊಡ್ತೀನಿ, ನೋಡೋಣ ಅದ್ರ ಸ್ಪೀಡ್ ನೋಡಿ. ನೋಡಿ ಇದು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅಲ್ವಾ? ಆ ತರ ಸ್ಕ್ರಾಲ್ ಅಮೌಂಟ್ ಜಾಸ್ತಿ ಆಯ್ತು. ಈಗ ನಮಗೆ ಇನ್‌ಬಿಲ್ಟ್ ಆಗಿ ಯಾವ ಕಡೆ ಬರ್ತಾ ಇದೆ, ರೈಟ್ ಇಂದ ಬರ್ತಾ ಇದೆ. ಅದನ್ನು ಕೂಡ ನಾವು ಚೇಂಜ್ ಮಾಡ್ಬೋದು. ಡೈರೆಕ್ಷನ್ ಅನ್ನ ಕೊಡ್ಬೋದು. ಸ್ಕ್ರಾಲ್ ಇನ್ನೊಂದು ಕೊಡೋಣ, ಇನ್ನೊಂದು ಮಾರ್ಕ್ ಯು ಕೊಡ್ತೀನಿ. ಇಲ್ಲಿ ವೆಬ್ ಲ್ಯಾಬ್ ಅಂತಾನೆ ಕೊಡೋಣ. ಆಯ್ತಾ? ನೆಕ್ಸ್ಟ್ ನಾನು ಡೈರೆಕ್ಷನ್ ರೈಟ್ ಅಂತೇಳಿ ಕೊಡ್ತೀನಿ. ಆಯ್ತಾ? ಇದೆಲ್ಲ ಕೇಳ್ಬೋದು, ಡೈರೆಕ್ಷನ್ಸ್ ಆತಿರೋದೆಲ್ಲ. ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಕ್ಯೂ ಮಾರ್ಕ್ ಯು ಆಯ್ತಾ? ಮಾರ್ಕ್ ಯು ಅಲ್ವಾ? ಕಂಟ್ರೋಲ್ ಎಸ್. ಓಹೋ.
ಇದೇನಾಗ್ತದೆ, ವೆಬ್ ಲ್ಯಾಬ್ ಇದಿಷ್ಟು ಫುಲ್ ನೋಡಿ ಮೂವ್ ಆಗ್ತಾ ಇದೆ, ಎಷ್ಟು ಮೂವ್ ಆಗ್ತಿದೆ ಅಲ್ವಾ. ವೆಬ್ ಲ್ಯಾಬ್ ಹೆಡ್ಡಿಂಗ್ ಇಂದ ಹಿಡಿದು ಎಲ್ಲದೂ ಮೂವ್ ಆಗ್ತಿದೆ. ಅದನ್ನ ಚೇಂಜ್ ಮಾಡೋಣ 1 ಮಿನಿಟ್. ಇಲ್ಲೇನಾಗಿತ್ತು, ಎಸ್ ಇತ್ತಲ್ವಾ, ಕಂಟ್ರೋಲ್ ಎಸ್ ಕೊಡೋಣ. ಈಗ ನೋಡೋಣ. ಮತ್ತೆ ಹಾಗೆ ಆಗ್ತಾ ಇದೆ ಅಲ್ವಾ, 1 ನಿಮಿಷ. ಆ ಲೈನ್ನ ತೆಗ್ದಿದ್ದೀನಿ. ಇದಕ್ಕೆ ನಾನು ಕೊಟ್ಟಿದ್ದೀನಿ ಮಾರ್ಕ್ ಯು ಡೈರೆಕ್ಷನ್ಸ್ ರೈಟ್ ಇಂದ ಬರಬೇಕು ಅಂತ ಹೇಳಿ. ಸೇವ್ ಮಾಡಿದ್ದೀನಲ್ವಾ, ಈಗ ನೋಡೋಣ. ಈ ಕಡೆಯಿಂದ ಬರ್ತಾ ಇದೆ. ಆಯ್ತಾ. ಈಗ ನಾನು ಕೊಟೇಶನ್ ಟ್ಯಾಗ್ ಅನ್ನು ಯೂಸ್ ಮಾಡ್ತೀನಿ. ಇದ್ರೊಳಗಡೆನೆ ಯೂಸ್ ಮಾಡೋಣ. ಇದಕ್ಕೇನೆ ಕೊಡ್ತೀನಿ ನೋಡಿ. ಕೊಟೇಶನ್ ಟ್ಯಾಗ್ ಅಂತ ಹೇಳಿದ್ರೆ ಏನಿಲ್ಲ, ಜಸ್ಟ್ ಕ್ಯೂ. ಹ್ಮ್ ನೋಡಿ, ಈ ತರ ಬರ್ತಾ ಇದೆ, ಕಾಣಿಸ್ತಿದೆ ಅಲ್ವಾ, ಈ ತರ ಕೊಟೇಶನ್ ಟ್ಯಾಗ್ ಅಲ್ಲಿ ಬರುತ್ತೆ. ಕೊಟೇಶನ್ ಕ್ಯೂ ಯೂಸ್ ಮಾಡಿದ್ರೆ. ನೆಕ್ಸ್ಟ್ ಸ್ಟ್ರೈಕ್ ಅಂತ ಹೇಳಿ ಬರುತ್ತೆ. ಇನ್ನೊಂದು ಸ್ಟ್ರೈಕ್ ಅಂತ ಅಂದ್ರೆ ಇಲ್ಲೇ ಯೂಸ್ ಮಾಡೋಣ. ಹಾರಿಜಾಂಟಲ್ ಇಂದ ಕೆಳಗೆ STRIKE ಸ್ಟ್ರೈಕ್ ಅಂತ ಹೇಳಿ ಬರುತ್ತಲ್ವಾ. ಸ್ಟ್ರೈಕ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನೋಡಿ ಈ ರೀತಿ ಸ್ಟ್ರೈಕ್ ನ ಯಾವ ತರ ಅಂತಂದ್ರೆ ಈ ತರ ಸ್ಟ್ರೈಕ್. ಇದನ್ನ ಯೂಸ್ ಮಾಡೋದಕ್ಕೆ ಸ್ಟ್ರೈಕ್ ನ ಯೂಸ್ ಮಾಡ್ತಾ ಇದೀವಿ. ಇದ್ರದ್ದು ಸ್ಕ್ರಾಲ್ ಅಮೌಂಟ್ ಜಾಸ್ತಿ ಮಾಡೋದು ಗೊತ್ತಾಯ್ತು. ಕೊಟೇಶನ್ ಸ್ಟ್ರೈಕ್ ಇದಿಷ್ಟು ಎಕ್ಸ್ಟ್ರಾ ಆಯ್ತು. ಸ್ಕ್ರಾಲ್ ಅಮೌಂಟ್ ಮತ್ತೆ ಡೈರೆಕ್ಷನ್ಸ್ ಯಾವ ಕಡೆಯಿಂದ ಬರಬೇಕು, ಇದಿಷ್ಟು ಫಸ್ಟ್ ಪ್ರೋಗ್ರಾಮ್ ಆಗಿದೆ ವೆಬ್ ಲ್ಯಾಬ್ ಇದು. ಇದು ಸೀರೀಸ್ ನ ಕಂಟಿನ್ಯೂ ಮಾಡೋಣ. ಟೋಟಲ್ 10 ಪ್ರೋಗ್ರಾಮ್ಸ್ ಇದೆ. ಆಮೇಲೆ PHP ಮೈ ಅಡ್ಮಿನ್ ಇದೆಯಲ್ವಾ, ಅದು ಕೂಡ 8 ಪ್ರೋಗ್ರಾಮ್. ಈ ಸೀರೀಸ್ ನ ಕಂಟಿನ್ಯೂ ಮಾಡಿ ಮುಗಿಸೋಣ. 10 ಪ್ರೋಗ್ರಾಮ್ಸ್ ಕೂಡ ಕವರ್ ಮಾಡೋಣ. ಥ್ಯಾಂಕ್ ಯು.